ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2020ರಲ್ಲಿ ರಿಲೀಸ್ ಆದ ಗ್ರೀನ್ ಲ್ಯಾಂಡ್ ಎಂಬ ಸೈ-ಫೈ ಥ್ರಿಲ್ಲರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನಲ್ಲಿ ಆರ್ಕಿಟೆಕ್ಟ್ ಆಗಿರೋ ಜಾನ್ ಅನ್ನು ನೋಡ್ತೀವಿ. ಈತ ಜಾರ್ಜಿಯಾದಲ್ಲಿ ವಾಸ ಇರ್ತಾನೆ. ಕೆಲಸ ಮುಗಿಸಿದ ಜಾನ್ ನಂತರ ತನ್ನ ಹೆಂಡತಿಯಾದ ಆಲಿಸನ್ನ ಮನೆಗೆ ಹೋಗ್ತಾನೆ. ಸ್ನೇಹಿತರೆ, ಇವರ ಮಧ್ಯೆ ಮನಸ್ತಾಪಗಳಿದ್ದು ಇಬ್ಬರು ಕೂಡ ಬೇರೆ ಬೇರೆಯಾಗಿರ್ತಾರೆ. ಜಾನ್ ಇಲ್ಲಿಗೆ ಬಂದಿರೋ ಉದ್ದೇಶ ಅವನ ಮಗನಾದ ನೇತನ್ನ ಬರ್ತ್ಡೇಗಾಗಿ. ಜಾನ್ ಹಾಗೂ ಆಲಿಸನ್ನ ನಡುವೆ ಎಷ್ಟೇ ಮನಸ್ತಾಪಗಳಿದ್ದರೂ ಅವರ ಮಧ್ಯೆ ಪ್ರೀತಿ ಇದೆ ಎಂದು ನಮಗೆ ಗೊತ್ತಾಗುತ್ತೆ. ನೇತನ್ ಕೂಡ ಅವನ ತಂದೆಯನ್ನ ತುಂಬಾ ಇಷ್ಟಪಡ್ತಿರ್ತಾನೆ. ಹಾಗೆಯೇ ನೇತನ್ ಭೂಮಿಗೆ ಬರುತ್ತಿರೋ ಕಾಮೆಟ್ನ ಬಗ್ಗೆ ಹೇಳ್ತಾನೆ, ಅಂದರೆ ಧೂಮಕೇತು. ಸ್ನೇಹಿತರೆ, ಭೂಮಿಯ ಬಳಿಯೇ ಕಾಮೆಟ್ ತುಂಬಾ ವೇಗವಾಗಿ ಓಡಾಡುತ್ತಿರುತ್ತೆ. ಟಿವಿ ಹಾಗೂ ರೇಡಿಯೋಗಳಲ್ಲೆಲ್ಲ ಇದೇ ದೊಡ್ಡ ನ್ಯೂಸ್ ಆಗಿರುತ್ತೆ. 2 ದಿನದ ಬಳಿಕ ಭೂಮಿಗೆ ಕಾಮೆಟ್ ಬೀಳುತ್ತೆ. ಇದರಿಂದ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗಲ್ಲ ಎಂದು ಜನರೆಲ್ಲ ಅಂದುಕೊಂಡಿರ್ತಾರೆ. ಇದೇ ಕಾರಣದಿಂದ ಯಾರಿಗೂ ಟೆನ್ಷನ್ ಇರೋದಿಲ್ಲ. ಮರುದಿನ ಜಾನ್ ಬರ್ತ್ಡೇಗಾಗಿ ಕೆಲವು ಐಟಂಗಳನ್ನು ತೆಗೆದುಕೊಂಡು ಬರಲು ಶಾಪಿಂಗ್ ಮಾಲ್ಗೆ ಹೋಗ್ತಾನೆ. ಈ ಸಮಯದಲ್ಲಿ ಅವನಿಗೆ ಆಕಾಶದಲ್ಲಿ ಹಾರಾಡುತ್ತಿರೋ ಮಿಲಿಟರಿ ಜೆಟ್ಗಳು ಕಾಣುತ್ತೆ. ಆದರೆ ಅದರ ಬಗ್ಗೆ ಜಾನ್ಗೆ ಏನು ಕೂಡ ಗೊತ್ತಾಗಲ್ಲ. ಹೀಗೆ ಜಾನ್ ಐಟಂಗಳನ್ನು ಪರ್ಚೇಸ್ ಮಾಡ್ತಾನೆ. ಈ ಸಮಯದಲ್ಲಿ ಅವನ ಫೋನ್ಗೆ ಪ್ರೆಸಿಡೆನ್ಷಿಯಲ್ ಅಲರ್ಟ್ ಮೆಸೇಜ್ ಬರುತ್ತೆ. ಹಾಗೆಯೇ ಅವನಿಗೆ ಒಂದು ಕಾಲ್ ಬರುತ್ತೆ. ಅದರಲ್ಲಿ ಪ್ರೀ ರೆಕಾರ್ಡೆಡ್ ಅಲರ್ಟ್ ಮೆಸೇಜ್ ಇರುತ್ತೆ. ಆ ಮೆಸೇಜ್ನಲ್ಲಿ, ಜಾನ್, ನೀವು ನಿಮ್ಮ ವೈಫ್ ಹಾಗೂ ನಿಮ್ಮ ಮಗ ಸೆಲೆಕ್ಟ್ ಆಗಿದ್ದೀರಾ. US ಆರ್ಮಿಯ ಎಮರ್ಜೆನ್ಸಿ ಶೆಲ್ಟರ್ನಲ್ಲಿ ನಿಮ್ಮ ಫ್ಯಾಮಿಲಿಗೆ ಜಾಗ ಇದೆ. ಕೂಡಲೇ ನೀವು ಮಿಲಿಟರಿ ಬೇಸ್ಗೆ ಬರಬೇಕೆಂಬ ಮೆಸೇಜ್ ಅದಾಗಿರುತ್ತೆ. ಇದರಿಂದ ಟೆನ್ಷನ್ ಆದ ಜಾನ್ ಕೂಡಲೇ ಮನೆಗೆ ಹೋಗ್ತಾನೆ. ಹೋಗಿ ನೋಡಿದರೆ ಬರ್ತ್ಡೇ ಪಾರ್ಟಿಗಾಗಿ ನೇಬರ್ಸ್ ಎಲ್ಲ ಮನೆಯಲ್ಲಿರ್ತಾರೆ. ಹಾಗೆಯೇ ಅಲ್ಲಿನ ಟಿವಿಯಲ್ಲಿ ಒಂದು ನ್ಯೂಸ್ ಬರುತ್ತಿರುತ್ತೆ. ಅದ್ಯಾವ ನ್ಯೂಸ್ ಎಂದರೆ ಭೂಮಿಗೆ ಒಂದು ಕಾಮೆಟ್ನ ಪೀಸ್ ಬೀಳುತ್ತಿರೋದು. ಅದೊಂದು ಕಾಮೆಟ್ನ ಚಿಕ್ಕ ಪೀಸ್ ಆಗಿರೋದ್ರಿಂದ ಜನರಿಗೆ ಯಾವುದೇ ರೀತಿಯ ಟೆನ್ಷನ್ ಇರುವುದಿಲ್ಲ. ಹಾಗೆಯೇ ಟಿವಿಯಲ್ಲಿ ಮತ್ತೊಂದು ನ್ಯೂಸ್ ಬರುತ್ತೆ. 2 ದಿನದ ಬಳಿಕ ಭೂಮಿಗೆ ತುಂಬಾ ದೊಡ್ಡದಾದ ಕಾಮೆಟ್ ಬಂದು ಬೀಳುತ್ತೆ. ಅದರ ಇಂಪ್ಯಾಕ್ಟ್ ತುಂಬಾ ಭಯಾನಕವಾಗಿದ್ದು ಇದರಿಂದ ಸಾವುಗಳು ಆಗಬಹುದು ಎಂಬ ನ್ಯೂಸ್ ಅದಾಗಿರುತ್ತೆ. ಇದರಿಂದ ಅಲ್ಲಿದ್ದವರೆಲ್ಲ ತುಂಬಾ ಟೆನ್ಷನ್ ಆಗ್ತಾರೆ. ಹೀಗೆ ಅಲ್ಲಿಗೆ ಕಾಮೆಟ್ನ ಒಂದು ಪೀಸ್, ಅಂದರೆ ಫ್ರಾಗ್ಮೆಂಟ್, ಭೂಮಿಗೆ ತುಂಬಾ ವೇಗದಿಂದ ಬಂದು ಬೀಳುತ್ತೆ. ಅದರ ಇಂಪ್ಯಾಕ್ಟ್ ಎಷ್ಟು ಭಯಾನಕವಾಗಿರುತ್ತೆ ಎಂದರೆ ಅದು ಬಿದ್ದ ಸಿಟಿ ಪೂರ್ತಿಯಾಗಿ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತೆ. ಅಲ್ಲಿದ್ದ ಜನರೆಲ್ಲ ಜೀವಂತವಾಗಿ ಸುಟ್ಟು ಬೂದಿಯಾಗ್ತಾರೆ. ಆಗ ಅದರಿಂದ ಬಂದ ಶಾಕ್ ವೇವ್ ಇದರ ಇಂಪ್ಯಾಕ್ಟ್ ಎಷ್ಟು ಭಯಾನಕವಾಗಿದೆ ಎಂದು ಜಾನ್ನ ಫ್ಯಾಮಿಲಿಗೆ ತೋರಿಸುತ್ತೆ. ಸ್ನೇಹಿತರೆ, ಇದು ಬಿಗಿನಿಂಗ್ ಆಗಿರುತ್ತೆ. ಭೂಮಿಗೆ ಬಂದು ಹೊಡೆದಿದ್ದು ಚಿಕ್ಕ ಫ್ರಾಗ್ಮೆಂಟ್. ಇದರ ಇಂಪ್ಯಾಕ್ಟೇ ಈ ರೀತಿ ಇದೆ ಎಂದರೆ ಇನ್ನು 2 ದಿನದ ಬಳಿಕ ಅತಿ ದೊಡ್ಡದಾದ ಕಾಮೆಟ್ ಬರುತ್ತೆ ಎಂಬ ಮುನ್ಸೂಚನೆ ಇದೆ. ಇದರಿಂದ ಎಲ್ಲರೂ ಕೂಡ ತುಂಬಾ ಗಾಬರಿಯಾಗಿರ್ತಾರೆ. ಈ ಸಮಯದಲ್ಲಿ ಅಲ್ಲಿದ್ದ ಟಿವಿ ಹಾಗೂ ಮೊಬೈಲ್ಗೆ ಪುನಃ ಅಲರ್ಟ್ ಮೆಸೇಜ್ ಬರುತ್ತೆ. ಹಾಗೆ ಜಾನ್ನ ಫೋನ್ಗೆ ಮಿಲಿಟರಿಯ ಒಂದು QR ಕೋಡ್ ಬರುತ್ತೆ. ಆಗ ಎಚ್ಚೆತ್ತುಕೊಂಡ ಜಾನ್ ತನ್ನ ಫ್ಯಾಮಿಲಿಯನ್ನು ಕಾಪಾಡಿಕೊಳ್ಳಬೇಕೆಂದು ಅಲ್ಲಿಂದ ಹೊರಡಲು ತಯಾರಾಗ್ತಾನೆ. ಅಲ್ಲಿದ್ದ ನೇಬರ್ಸ್ಗಳೆಲ್ಲ ಜಾನ್ ಫ್ಯಾಮಿಲಿ ಸೆಲೆಕ್ಟ್ ಆಗಿರೋ ಹಾಗೆ ನಾವ್ಯಾಕೆ ಸೆಲೆಕ್ಟ್ ಆಗಲಿಲ್ಲವೆಂದು ಚಿಂತೆ ಮಾಡ್ತಾರೆ. ಆದರೆ ಅವರಿಗೆ ಜಾನ್ ಫ್ಯಾಮಿಲಿ ಹೇಗೆ ಸೆಲೆಕ್ಟ್ ಆಯಿತು ಎಂದು ಗೊತ್ತಾಗಲ್ಲ. ಹೀಗೆ ಲಗೇಜ್ಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡ ಜಾನ್ ಫ್ಯಾಮಿಲಿ ಮಿಲಿಟರಿ ಬೇಸ್ಗೆ ಹೋಗಲು ಮುಂದಾಗ್ತಾರೆ. ಸ್ನೇಹಿತರೆ, ನೇತನ್ ಟೈಪ್ 1 ಡಯಾಬಿಟಿಕ್ ಪೇಷಂಟ್ ಆಗಿರ್ತಾನೆ. ಆತನಿಗೆ ಮೆಡಿಸಿನ್ಸ್ ತುಂಬಾ ಮುಖ್ಯವಾಗಿರುತ್ತೆ. ಹಾಗಾಗಿ ಜಾನ್ ಅವನಿಗೆ ಬೇಕಾದ ಮೆಡಿಸಿನ್ಸ್ಗಳನ್ನು ಕಾರ್ನಲ್ಲಿ ತೆಗೆದಿಟ್ಟುಕೊಳ್ತಾನೆ. ಈ ಸಮಯದಲ್ಲಿ ಅವನ ಬಳಿ ಬಂದ ನೇಬರ್, ದಯವಿಟ್ಟು ನನ್ನ ಮಗಳನ್ನು ಕೂಡ ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಎಂದು ತುಂಬಾ ಅಳುತ್ತಾ ಕೇಳಿಕೊಳ್ತಾಳೆ. ಆದರೆ ಆಕೆ ಸೆಲೆಕ್ಟ್ ಆಗಿರದ ಕಾರಣ ಜಾನ್ ಅದಕ್ಕೆ ಒಪ್ಪೋದಿಲ್ಲ. ಹೀಗೆ ಅವರು ಮಿಲಿಟರಿ ಬೇಸ್ಗೆ ಹೊರಟೋಗ್ತಾರೆ. ಅಲ್ಲಿಗೆ ಬಂದ ಜಾನ್ ಅಲ್ಲಿದ್ದ ಸೋಲ್ಜರ್ಗಳಿಗೆ ತಮಗೆ ಕೊಟ್ಟಿದ್ದ QR ಕೋಡ್ ಅನ್ನು ತೋರಿಸಿ ಒಳಗೋಗ್ತಾರೆ. ಸೆಲೆಕ್ಟ್ ಆಗದ ಹಲವಾರು ಜನ ಅಲ್ಲಿ ಇರ್ತಾರೆ. ಆದರೆ ಅವರಿಗೆ ಎಂಟ್ರಿ ಸಿಗುತ್ತಿರಲ್ಲ. ಹೀಗೆ ಎಂಟ್ರಿ ಸಿಕ್ಕ ಜಾನ್ ಫ್ಯಾಮಿಲಿ ಪ್ಲೇನ್ನ ಬಳಿ ಹೋಗುವಾಗ
ನೇತನ್ನ ಮೆಡಿಸಿನ್ಸ್ ಮಿಸ್ ಆಗಿರೋ ವಿಷಯ ಜಾನ್ಗೆ ಗೊತ್ತಾಗುತ್ತೆ. ಆ ಮೆಡಿಸಿನ್ಸ್ ಕಾರ್ನಲ್ಲಿದೆ ಎಂದು ತಿಳಿದು ಆಲಿಸನ್ಗೆ ಹೀಗೆ ಹೇಳ್ತಾನೆ, ನಾನು ಆ ಮೆಡಿಸಿನ್ಸ್ ಅನ್ನು ತೆಗೆದುಕೊಂಡು ಬರ್ತೀನಿ, ನೀನು ಹಾಗೂ ನೇತನ್ ಪ್ಲೇನ್ನಲ್ಲಿರಿ ಎಂದು ಹೇಳಿ ಮೆಡಿಸಿನ್ಸ್ ಅನ್ನು ತೆಗೆದುಕೊಂಡು ಬರಲು ಹೊರಗೋಗ್ತಾನೆ. ಈ ಸಮಯದಲ್ಲಿ ಅಲ್ಲಿದ್ದ ಸೋಲ್ಜರ್ಗೆ ಮೆಡಿಸನ್ ಎಂಬ ಮಾತು ಕೇಳುತ್ತೆ. ಆಗ ಆಲಿಸನ್ ಹೇಳ್ತಾಳೆ, ನನ್ನ ಮಗ ನೇತನ್ ಡಯಾಬಿಟಿಕ್ ಪೇಷಂಟ್ ಎಂದು. ಆ ಮಾತನ್ನ ಕೇಳಿದ ಸೋಲ್ಜರ್ಗೆ ಶಾಕ್ ಆಗಿ ಆ ಫ್ಯಾಮಿಲಿಯನ್ನ ತನ್ನ ಹೈಯರ್ ಆಫೀಸರ್ನ ಬಳಿ ಕರೆದುಕೊಂಡು ಹೋಗ್ತಾನೆ. ಆಗ ಆಲಿಸನ್ಗೆ ಗೊತ್ತಾಗುತ್ತೆ ಪ್ಲೇನ್ನಲ್ಲಿ ಯಾವುದೇ ಪೇಷಂಟ್ಗಳಿಗೆ ಅಲೌ ಇಲ್ಲ ಎಂದು. ಈ ಮಾತನ್ನ ಕೇಳಿದ ಆಲಿಸನ್ ಅವರ ಬಳಿ ತುಂಬಾ ರಿಕ್ವೆಸ್ಟ್ ಮಾಡಿಕೊಳ್ತಾಳೆ. ಆದರೂ ಏನು ಪ್ರಯೋಜನವಾಗೋದಿಲ್ಲ. ಹೀಗೆ ಆ ಆಫೀಸರ್ ಜಾನ್ನ ಫ್ಯಾಮಿಲಿಯನ್ನ ಪ್ಲೇನ್ನಲ್ಲಿ ಹೋಗೋದಕ್ಕೆ ರಿಜೆಕ್ಟ್ ಮಾಡುತ್ತೆ. ಅದೇ ಸಮಯಕ್ಕೆ ಜಾನ್ ಪ್ಲೇನ್ನ ಬಳಿ ಬರ್ತಾನೆ. ಎಷ್ಟೇ ಹುಡುಕಿದರೂ ಅವನಿಗೆ ಆಲಿಸನ್ ಹಾಗೂ ನೇತನ್ ಎಲ್ಲಿಯೂ ಕಾಣೋದಿಲ್ಲ. ಪ್ಲೇನ್ನ ಒಳಗೂ ಕೂಡ ಹುಡುಕಾಡ್ತಾನೆ, ಅಲ್ಲಿಯೂ ಅವನಿಗೆ ತನ್ನ ಫ್ಯಾಮಿಲಿ ಕಾಣಲ್ಲ. ಇತ್ತ ಆಲಿಸನ್ ನೇತನನ್ನು ಕರೆದುಕೊಂಡು ಅಳುತ್ತಾ ಏರ್ಪೋರ್ಟ್ನಿಂದ ಹೊರಗೆ ಬರ್ತಾಳೆ. ಈ ಸಮಯದಲ್ಲಿ ಸೆಲೆಕ್ಟ್ ಆಗಿರದ ಜನರು ಏರ್ಪೋರ್ಟ್ನ ಒಳಗೆ ನುಗ್ತಾರೆ. ಬರುತ್ತಿರೋ ಕಾಮೆಟ್ನಿಂದ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಪ್ಲೇನನ್ನು ಹತ್ತಲು ಮುಂದಾಗ್ತಾರೆ. ಆಗ ಫೈರಿಂಗ್ ನಡೆಯುತ್ತೆ. ಪ್ಲೇನ್ನ ಫ್ಯೂಲ್ ಕೂಡ ಲೀಕ್ ಆಗುತ್ತೆ. ಹೀಗಿರುವಾಗ ಆ ಫ್ಯೂಲ್ಗೆ ಬುಲೆಟ್ ಹೊಡೆದು ಆ ಪ್ಲೇನ್ ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಇದರಿಂದ ಜಾನ್ ಪಾರಾದರೂ ಅವನಿಗೆ ಅವನ ಫ್ಯಾಮಿಲಿ ಮಾತ್ರ ಸಿಗೋದಿಲ್ಲ. ಈ ಬ್ಲಾಸ್ಟ್ನಿಂದ ನನ್ನ ಫ್ಯಾಮಿಲಿಗೇನಾದರೂ ಆಯಿತಾ ಎಂದು ತುಂಬ ಟೆನ್ಷನ್ ಆಗ್ತಾನೆ. ಅದೇ ಗಾಬರಿಯಲ್ಲಿ ಹೊರಗೋಗ್ತಾನೆ. ಇತ್ತ ಆ ಬ್ಲಾಸ್ಟ್ ಅನ್ನು ನೋಡಿದ ಹೊರಗಿದ್ದ ಎಲಿಸನ್ಗೂ ತುಂಬ ಗಾಬರಿಯಾಗುತ್ತೆ. ಆದರೆ ಅವಳಿಗೊಂದು ನಂಬಿಕೆ ಇರುತ್ತೆ, ತನ್ನ ಗಂಡ ಜಾನ್ಗೆ ಏನು ಕೂಡ ಆಗಿರೋದಿಲ್ಲ ಎಂದು. ಹಾಗಾಗಿ ಆಲಿಸನ್ ಕಾರ್ನಲ್ಲಿ ಒಂದು ನೋಟನ್ನು ಬರೆದು ಅಲ್ಲಿಂದ ನೇತನನ್ನು ಕರೆದುಕೊಂಡು ಹೋಗ್ತಾಳೆ. ಆಗ ಅಲ್ಲಿಗೆ ಬರೋ ಜಾನ್ಗೆ ಆಲಿಸನ್ ಬರೆದಿರೋ ನೋಟ್ ಸಿಗುತ್ತೆ. ಅದರಲ್ಲಿ ಆಕೆ, ನಾನು ನೇತನನ್ನು ಕರೆದುಕೊಂಡು ನನ್ನ ಅಪ್ಪನ ಮನೆಗೆ ಹೋಗುತ್ತಿದ್ದೀನಿ, ನೀವು ಕೂಡ ಅಲ್ಲಿಗೇನೆ ಬನ್ನಿ ಎಂದು ಬರೆದಿರ್ತಾಳೆ. ಅದನ್ನು ನೋಡಿದ ಜಾನ್ಗೆ ನನ್ನ ಫ್ಯಾಮಿಲಿಗೇನೂ ಆಗಿಲ್ಲ ಎಂದು ತುಂಬ ಖುಷಿಯಾಗ್ತಾನೆ. ಹಾಗೆಯೇ ಖುಷಿಯಿಂದ ಅಳುತ್ತಾನೆ. ಇತ್ತ ಆಲಿಸನ್ ನೇತನ್ಗೆ ಮೆಡಿಸಿನ್ಸ್ಗಳು ತುಂಬ ಮುಖ್ಯವಾಗಿದ್ದ ಕಾರಣ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾಳೆ. ಆಗ ಅಲ್ಲಿಗೆ ಬರೋ ಲೂಟರ್ಸ್ ಫೈರಿಂಗ್ ಅನ್ನು ಶುರು ಮಾಡ್ತಾರೆ. ಅಲ್ಲಿದ್ದ ವಸ್ತುಗಳನ್ನೆಲ್ಲ ಲೂಟಿ ಮಾಡಲು ಮುಂದಾಗ್ತಾರೆ. ಈ ಸಮಯದಲ್ಲಿ ಪ್ರಾಣ ಉಳಿಸಿಕೊಂಡು ಹೊರಗೆ ಬರೋ ನೇತನ್ ಹಾಗೂ ಆಲಿಸನ್ಗೆ ಕಾರ್ನಲ್ಲಿ ಇರೋ ಕಪಲ್ಸ್ ಕಾಣ್ತಾರೆ. ಅವರ ಬಳಿ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡು ಲಿಫ್ಟ್ ತಗೋತಾಳೆ. ಹೀಗೆ ಅವರು ಕಾರ್ನಲ್ಲಿ ಹೋಗುವಾಗ ಮಾತಾಡುತ್ತಾ ಆಲಿಸನ್ ಹೀಗೆ ಹೇಳ್ತಾಳೆ, ನಾವು ಕೂಡ ಸೆಲೆಕ್ಟ್ ಆಗಿದ್ದು, ಆದರೆ ಪ್ಲೇನಲ್ಲಿ ಪೇಷಂಟ್ಗಳಿಗೆ ಅಲೌಡ್ ಇಲ್ಲ. ನನ್ನ ಮಗ ಕೂಡ ಡಯಾಬಿಟಿಕ್ ಪೇಷಂಟ್ ಆಗಿದ್ದ ಕಾರಣ ನಮ್ಮ ಫ್ಯಾಮಿಲಿಯನ್ನ ರಿಜೆಕ್ಟ್ ಮಾಡಲಾಯಿತು ಎಂದು ಹೇಳ್ತಾಳೆ. ಅವರ ಮಾತನ್ನ ಕೇಳಿದ ಆ ಕಾರ್ನಲ್ಲಿದ್ದ ವ್ಯಕ್ತಿ ಸೆಲೆಕ್ಟ್ ಆಗಿರೋ ಅವರ ಕೈನಲ್ಲಿದ್ದ ಬ್ಯಾಂಡ್ ಅನ್ನು ನೋಡ್ತಾನೆ. ಅದನ್ನು ನೋಡಿದ ಕೂಡಲೇ ಅವನ ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಬರುತ್ತೆ. ಅದೇನೆಂದರೆ ಇವರ ಮೂಲಕವೇ ನಾವು ಕೂಡ ಎಮರ್ಜೆನ್ಸಿ ಶೆಲ್ಟರ್ಗೆ ಹೋಗಬಹುದು ಎಂದು. ಆಗ ಆತ ನಾವು ಬೇಸ್ ಕ್ಯಾಂಪ್ಗೆ ಹೋಗೋಣ ಎಂದು ಹೇಳ್ತಾನೆ. ಆಗ ಎಲಿಸನ್ ಹೇಳ್ತಾಳೆ, ನಾವು ರಿಜೆಕ್ಟ್ ಆಗಿದ್ದೀವಿ, ನಾನು ನನ್ನ ತಂದೆಯ ಟೌನ್ಗೆ ಹೋಗುತ್ತಿದ್ದೀನಿ, ದಯವಿಟ್ಟು ಅಲ್ಲಿಗೇನೆ ನನ್ನನ್ನು ಕರೆದುಕೊಂಡು ಹೋಗಿ ಎಂದು ಹೇಳ್ತಾಳೆ. ಆಗ ಆತ ಕಾರನ್ನು ಸ್ಟಾಪ್ ಮಾಡ್ತಾನೆ. ಏನು ಕೂಡ ಮಾತಾಡದೆ ಕಾರ್ನಲ್ಲಿದ್ದ ಎಲಿಸನ್ ಅನ್ನು ಹೊರಗೆ ಎಳೆದಾಕ್ತಾನೆ. ಎಲಿಸನ್ ಎಷ್ಟೇ ಕಿರುಚಾಡಿಕೊಂಡು ಹೆಲ್ಪ್ ಎಂದು ಕೂಗಿದರೂ ಏನು ಕೂಡ ಯೂಸ್ ಆಗೋದಿಲ್ಲ. ಆಗ ಆತ ನೇತನನ್ನು ಕರೆದುಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅಂದರೆ ಅವನನ್ನ ಕಿಡ್ನಾಪ್ ಮಾಡ್ತಾನೆ. ತನ್ನ ಗಂಡ ಮಾಡುತ್ತಿರೋದು ತಪ್ಪು ಎಂದು ಅವನ ಹೆಂಡತಿಗೆ ತಿಳಿದಿದ್ದರೂ ಆಕೆ ಏನು ಕೂಡ ಮಾಡೋದಿಲ್ಲ. ಏಕೆಂದರೆ ಅವಳಿಗೂ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಹೀಗೆ ಜಾನ್, ಆಲಿಸನ್ ಹಾಗೂ ನೇತನ್ ಮೂವರು ಕೂಡ ಬೇರೆ ಬೇರೆಯಾಗ್ತಾರೆ. ಇತ್ತ ಜಾನ್ ಆಲಿಸನ್ಗೆ ಎಷ್ಟೇ ಕಾಲ್ ಮಾಡಿದರೂ ಕಾಲ್ ಕನೆಕ್ಟ್ ಆಗುತ್ತಿರಲ್ಲ. ಹೀಗಿರುವಾಗ ದೂರದಲ್ಲಿ ಮತ್ತೊಂದು ಕಾಮೆಟ್ ಬಂದು ಬ್ಲಾಸ್ಟ್ ಆಗುತ್ತೆ. ಆಗ ಅದರಿಂದ ಬಂದ ಫ್ರಾಗ್ಮೆಂಟ್ಗಳು ಅಲ್ಲಿನ ಸಿಚುವೇಶನ್ ಅನ್ನು ತುಂಬ ಭೀಕರ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೆ. ಇದನ್ನು ನೋಡಿದ ಜಾನ್ಗೆ ನನ್ನ ಫ್ಯಾಮಿಲಿ ಹೇಗಿದ್ದಾರೋ ಏನೋ ಎಂಬ ಟೆನ್ಷನ್ ಆಗುತ್ತೆ. ಹೀಗಿರುವಾಗ ಜಾನ್ಗೆ ಜನರು ಹೋಗುತ್ತಿರೋ ಒಂದು ಟ್ರಕ್ ಕಂಡು ಅದರಲ್ಲಿ ಲಿಫ್ಟ್ ತಗೋತಾನೆ. ಆ ಟ್ರಕ್ನಲ್ಲಿಯೇ ಇದ್ದ ಕಾಲಿನ್ ಎಂಬ ವ್ಯಕ್ತಿ ಜಾನ್ಗೆ ಪರಿಚಯವಾಗ್ತಾನೆ. ಬೇಗನೆ ಅವನು ಜಾನ್ಗೆ ಫ್ರೆಂಡ್ ಆಗ್ತಾನೆ. ನಂತರ ಅವರ ಮಾತಿನಿಂದ ಜಾನ್ಗೆ ಒಂದು ಮುಖ್ಯವಾದ ವಿಷಯ ಗೊತ್ತಾಗುತ್ತೆ. ಅದನ್ನು ಕಾಲಿನ್ ಜಾನ್ಗೆ ಹೀಗೆ ಹೇಳ್ತಾನೆ, ನನ್ನ ಫ್ರೆಂಡ್ ಒಬ್ಬ ಪೈಲಟ್, ಅವನಿಗೆ ಒಂದು ವಿಷಯ ಗೊತ್ತಾಯಿತು. ಅದೇನೆಂದರೆ
US ಆರ್ಮಿಗೆ 2 ವಾರದ ಹಿಂದೆಯೇ ಭೂಮಿಗೆ ಏನು ಅಪಾಯವಾಗುತ್ತೆ ಎಂದು ಗೊತ್ತಿತ್ತು. ಈ ವಿಷಯ ಗೊತ್ತಾದ ಕೂಡಲೇ ಅವರು ಜನರಿಗಾಗಿ ಕೆಲವು ಸೀಕ್ರೆಟ್ ಬಂಕರ್ಗಳನ್ನು ಮಾಡಿದ್ದಾರೆ. ಆ ಜೆಟ್ಗಳನ್ನು ಟ್ರ್ಯಾಕ್ ಮಾಡಿದ ನನ್ನ ಫ್ರೆಂಡ್ಗೆ ಗೊತ್ತಾಯಿತು ಆ ಸೀಕ್ರೆಟ್ ಬಂಕರ್ಗಳು ಇರೋದು ಗ್ರೀನ್ಲ್ಯಾಂಡ್ನಲ್ಲಿ ಎಂದು. ಈ US ಆರ್ಮಿ ಆ ಬಂಕರ್ನಲ್ಲಿ ಇರಲು ಕೆಲವರನ್ನ ಮಾತ್ರ ಆಯ್ಕೆ ಮಾಡಿರೋದು. ಅಂದರೆ ತಮ್ಮ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿರುವವರನ್ನ ಮಾತ್ರ ಆಯ್ಕೆ ಮಾಡಿದ್ದಾರೆ. ಸ್ನೇಹಿತರೆ, ಈ ಜಾನ್ ಆರ್ಕಿಟೆಕ್ಟ್ ಆಗಿರ್ತಾನೆ. ಬಿಲ್ಡಿಂಗ್ಗಳನ್ನು ಹಾಗೂ ದೊಡ್ಡ ದೊಡ್ಡ ಟವರ್ಗಳನ್ನು ಕಟ್ಟುವಷ್ಟು ಐಡಿಯಾ ಈ ಜಾನ್ಗಿದೆ. ಇಂತಹ ವ್ಯಕ್ತಿಗಳು ಬದುಕಿದ್ದರೆ ಮುಂದಿನ ಭವಿಷ್ಯಕ್ಕೆ ಯೂಸ್ ಆಗುತ್ತೆ ಎಂತಲೇ ಈ US ಆರ್ಮಿಯವರು ಇಂಥವರನ್ನ ಬಂಕರ್ನಲ್ಲಿ ಇರಲು ಸೆಲೆಕ್ಟ್ ಮಾಡಿರ್ತಾರೆ. ಆಗ ಜಾನ್ಗೆ ಗೊತ್ತಾಗುತ್ತೆ ನನ್ನನ್ನೇ ಏಕೆ US ಆರ್ಮಿ ಸೆಲೆಕ್ಟ್ ಮಾಡಿದೆ ಎಂದು. ಆಗ ಕಾಲಿನ್, ನೀನು ಕೂಡ ಕೆನಡಾಗೆ ಬಾ, ಅಲ್ಲಿಂದ ನೀನು ಗ್ರೀನ್ಲ್ಯಾಂಡ್ಗೆ ಹೋಗಬಹುದು ಎಂದು ಹೇಳ್ತಾನೆ. ಆದರೆ ಜಾನ್ ಅದಕ್ಕೆ ಒಪ್ಪೋದಿಲ್ಲ. ಅವನಿಗೆ ತನ್ನ ಫ್ಯಾಮಿಲಿಯನ್ನ ಸೇರೋದು ತುಂಬ ಮುಖ್ಯವಾಗಿರುತ್ತೆ. ಆಗ ಕಾಲಿನ್, ಸರಿ, ನಿನಗೆ ನಾಳೆ ರಾತ್ರಿಯವರೆಗೂ ಟೈಮ್ ಇದೆ. ಅಷ್ಟರಲ್ಲಿ ನೀನು ನಿನ್ನ ಫ್ಯಾಮಿಲಿಯನ್ನ ಕೆನಡಾಗೆ ಕರೆದುಕೊಂಡು ಬಂದರೆ ಅಲ್ಲಿಂದ ಹೋಗುವ ಕೊನೆ ಪ್ಲೇನಲ್ಲಿ ಗ್ರೀನ್ಲ್ಯಾಂಡ್ಗೆ ಹೋಗಬಹುದು. ನಿನ್ನ ಫ್ಯಾಮಿಲಿಯನ್ನ ನೀನು ಉಳಿಸಿಕೊಳ್ಳಬಹುದು ಎಂದು ಹೇಳ್ತಾನೆ. ಅದಕ್ಕೆ ಜಾನ್ ಸರಿ ಎನ್ನುವಾಗ ಆ ಟ್ರಕ್ನಲ್ಲಿದ್ದ ಕೆಲವು ವ್ಯಕ್ತಿಗಳು ಜಾನ್ನ ಕೈನಲ್ಲಿದ್ದ ಬ್ಯಾಂಡನ್ನು ಗಮನಿಸ್ತಾರೆ. ಏನದು ಎಂದು ಕೇಳ್ತಾರೆ. ಅದಕ್ಕೆ ಜಾನ್, ನಾವು ಪ್ಲೇನ್ನಲ್ಲಿ ಹೋಗಲು ಸೆಲೆಕ್ಟ್ ಆಗಿದ್ದು, ಅದಕ್ಕಾಗಿ ಅವರು ಕೊಟ್ಟಿರೋ ಬ್ಯಾಂಡ್ ಎಂದು ಹೇಳ್ತಾನೆ. ಆ ಮಾತನ್ನ ಕೇಳಿದ ಜನರು ಆ ಬ್ಯಾಂಡನ್ನು ಕಿತ್ತುಕೊಳ್ಳಲು ಪ್ರಯತ್ನ ಪಡ್ತಾರೆ. ಅವನ ಜೊತೆ ದೊಡ್ಡ ಜಗಳ ಮಾಡ್ತಾರೆ. ಈ ಜಗಳದಲ್ಲಿ ಕಾಲಿನ್ ಸತ್ತು ಹೋಗ್ತಾನೆ. ಜಾನ್ನ ಕೈನಿಂದಲೂ ಒಬ್ಬ ವ್ಯಕ್ತಿಯ ಸಾವಾಗುತ್ತೆ. ಈ ಜಗಳವಾದ ಕಾರಣ ಟ್ರಕ್ನವರು ಜಾನ್ನನ್ನು ಬಿಟ್ಟು ಹೊರಟೋಗ್ತಾರೆ. ಇತ್ತ ನೇತನನ್ನು ಕಿಡ್ನಾಪ್ ಮಾಡಿದ್ದ ವ್ಯಕ್ತಿ ಅವನಿಗೆ ಹೆದರಿಸಿ ಬೇಸ್ ಕ್ಯಾಂಪ್ಗೆ ಕರೆದುಕೊಂಡು ಬರ್ತಾನೆ. ನಾವೇ ನಿನ್ನ ಅಪ್ಪ ಅಮ್ಮ ಇದೇ ರೀತಿ ಸೋಲ್ಜರ್ಗೆ ಹೇಳಬೇಕೆಂದು ತುಂಬ ಹೆದರಿಸ್ತಾನೆ. ಅದಕ್ಕೆ ನೇತನ್ ಕೂಡ ಸರಿ ಎಂದು ಹೇಳ್ತಾನೆ. ಆ ವ್ಯಕ್ತಿ ತನ್ನ ಹೆಂಡತಿಗೆ ಹೇಳೋದು ದೇವರು ನಮಗೆ 2ನೇ ಚಾನ್ಸ್ ಕೊಟ್ಟಿದ್ದಾನೆ ಎಂದು. ಆಗ ಸೋಲ್ಜರ್ನ ಬಳಿ ಬರೋ ಆ ವ್ಯಕ್ತಿ, ನಾವು ಕೂಡ ಸೆಲೆಕ್ಟ್ ಆಗಿದ್ದೀವಿ ನೋಡಿ, ನಮ್ಮ ಮಗನ ಕೈಲಿ ಬ್ಯಾಂಡ್ ಇದೆ, ಆದರೆ ನಮ್ಮ ಬ್ಯಾಂಡನ್ನು ಯಾರು ಕಿತ್ತುಕೊಂಡು ಹೋದರು. ದಯವಿಟ್ಟು ನನ್ನನ್ನು ನಂಬಿ ನಮ್ಮನ್ನ ಪ್ಲೇನ್ನಲ್ಲಿ ಹೋಗಲು ಅವಕಾಶ ಮಾಡಿಕೊಡಿ ಎಂದು ಕೇಳಿಕೊಳ್ತಾನೆ. ಅವನ ಮಾತನ್ನು ಸೋಲ್ಜರ್ ನಂಬಬೇಕೆನ್ನುವಾಗ ನೇತನ್ ಅಳುತ್ತಾ, ಇವರು ನನ್ನ ಪೇರೆಂಟ್ಸ್ ಅಲ್ಲ, ನನ್ನ ತಾಯಿಗೆ ಹೊಡೆದು ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ ಎಂದು ಹೇಳ್ತಾನೆ. ಆ ಮಾತನ್ನ ಕೇಳಿದ ಸೋಲ್ಜರ್ ಕೂಡಲೇ ನೇತನನ್ನು ತನ್ನ ಕಡೆ ಕರೆದುಕೊಳ್ತಾನೆ. ಆ ಕಪಲ್ಸ್ ಅನ್ನು ಅರೆಸ್ಟ್ ಮಾಡಲಾಗುತ್ತೆ. ನಂತರ ನೇತನನ್ನು ನರ್ಸಿಂಗ್ ಕ್ಯಾಂಪ್ನಲ್ಲಿ ಇರಿಸಲಾಗುತ್ತೆ. ಇತ್ತ ಆಲಿಸನ್ಗೆ ಮತ್ತೊಂದು ಫ್ಯಾಮಿಲಿ ಲಿಫ್ಟ್ ಕೊಡುತ್ತೆ. ಅವರಿಗೂ ನಡೆದ ವಿಷಯ ಹೇಳಿ ಅಲ್ಲಿಂದ ಬೇಸ್ ಕ್ಯಾಂಪ್ಗೆ ಬರ್ತಾಳೆ. ಇಲ್ಲಿ ನನ್ನ ಮಗ ಸಿಗುತ್ತಾನೆ ಎಂಬ ನಂಬಿಕೆ ಅವಳಿಗಿರುತ್ತೆ. ಅಲ್ಲಿದ್ದ ಸೋಲ್ಜರ್ಗಳ ಬಳಿಯೆಲ್ಲ ತುಂಬಾ ಅಳುತ್ತಾ ತನ್ನ ಮಗನ ಬಗ್ಗೆ ಹೇಳ್ತಾಳೆ. ಆಗ ಅವರು ಆಲಿಸನ್ನನ್ನು ನರ್ಸಿಂಗ್ ಕ್ಯಾಂಪ್ಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಆಲಿಸನ್ ನೇತನನ್ನು ತುಂಬಾ ಕಡೆ ಹುಡುಕಾಡ್ತಾಳೆ. ಎಷ್ಟೇ ಹುಡುಕಿದರೂ ನೇತನ್ ಅವಳಿಗೆ ಕಾಣೋದಿಲ್ಲ. ಹೀಗಿರುವಾಗ ಒಂದು ಟೆಂಟ್ನಲ್ಲಿ ಅವಳಿಗೆ ನೇತನ್ ಸಿಗ್ತಾನೆ. ಅದರಿಂದ ಆಲಿಸನ್ಗೆ ಹೋದ ಜೀವ ಪುನಃ ಬಂದಂತೆಯಾಗುತ್ತೆ. ಅಲ್ಲಿದ್ದ ಒಬ್ಬರು ನರ್ಸ್ ನೇತನ್ಗೆ ಊಟ ಹಾಗೂ ಮೆಡಿಸಿನ್ಸ್ ಕೊಟ್ಟಿದ್ದಾರೆ ಎಂದು ಗೊತ್ತಾಗಿ ಆಲಿಸನ್ಗೆ ಖುಷಿಯಾಗುತ್ತೆ. ಆಗ ಅಲ್ಲಿಗೆ ಆ ನರ್ಸ್ ಬರ್ತಾರೆ. ಅವರ ಜೊತೆ ಮಾತಾಡುವ ಆಲಿಸನ್ ನಡೆದ ಅಷ್ಟು ವಿಷಯವನ್ನು ಹೇಳಿ, ನನ್ನ ತಂದೆಯ ಟೌನ್ಗೆ ನಾನು ಹೋಗಬೇಕು, ದಯವಿಟ್ಟು ಸಹಾಯ ಮಾಡಿ ಎಂದು ಕೇಳಿಕೊಳ್ತಾಳೆ. ಆಗ ಆ ನರ್ಸ್ ಆಲಿಸನ್ ಹಾಗೂ ನೇತನ್ ಹೋಗಲು ಮಿಲಿಟರಿ ಬಸ್ ಅನ್ನೇ ಅರೇಂಜ್ ಮಾಡಿಕೊಡ್ತಾರೆ. ಅಂತಹ ಸಮಯದಲ್ಲಿ ಸಹಾಯ ಮಾಡಿದ ನರ್ಸ್ಗೆ ಆಲಿಸನ್ ಥ್ಯಾಂಕ್ಸ್ ಎಂದು ಹೇಳ್ತಾಳೆ. ಇತ್ತ ಜಾನ್ ಒಂದು ಮನೆಗೆ ಬರ್ತಾನೆ. ಆ ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ. ಅಲ್ಲಿಯೇ ಊಟ ಮಾಡೋ ಜಾನ್ಗೆ ಅಲ್ಲಿಯೇ ಇದ್ದ ಟಿವಿಯಿಂದ ಒಂದು ನ್ಯೂಸ್ ತಿಳಿಯುತ್ತೆ. ಅದೇನೆಂದರೆ 24 ಗಂಟೆಯ ಒಳಗೆ ಭೂಮಿಗೆ ಮತ್ತೊಂದು ಅತಿ ದೊಡ್ಡದಾದ ಕಾಮೆಟ್ ಬರುತ್ತೆ ಎಂಬ ನ್ಯೂಸ್ ಅದಾಗಿರುತ್ತೆ. ಇದನ್ನು ತಿಳಿದ ಕೂಡಲೇ ಜಾನ್ ಅಲ್ಲಿದ್ದ ಕಾರನ್ನು ತೆಗೆದುಕೊಂಡು ಆಲಿಸನ್ನ ತಂದೆಯ ಟೌನ್ಗೆ ಹೋಗಲು ಮುಂದಾಗ್ತಾನೆ. ತುಂಬಾ ಸಮಯದ ನಂತರ ಜಾನ್ ಆಲಿಸನ್ ತಂದೆಯ ಟೌನ್ಗೆ ಬರ್ತಾನೆ. ಬಂದು ನೋಡಿದರೆ ಆ ಮನೆಯಲ್ಲಿ ಆಲಿಸನ್ ತಂದೆಯನ್ನು ಬಿಟ್ಟರೆ ಆಲಿಸನ್ ಹಾಗೂ ನೇತನ್ ಅವನಿಗೆ ಕಾಣೋದೇ ಇಲ್ಲ. ಅವರಿಗೇನಾಗಿರಬಹುದು ಎಂಬ ಟೆನ್ಷನ್ನಲ್ಲಿ ಅವನಿರುವಾಗ ಆ ಟೌನ್ಗೆ ಮಿಲಿಟರಿ ಬಸ್ನಿಂದ ಆಲಿಸನ್ ಹಾಗೂ ನೇತನ್ ಬರ್ತಾರೆ. ಬಂದ ಅವರು ಕಾಲ್ ಮಾಡ್ತಾರೆ. ಆಗ ಅಲ್ಲಿಗೆ ಆಲಿಸನ್ನ ತಂದೆ ಹಾಗೂ ಜಾನ್ ಹೋಗ್ತಾರೆ. ಕೊನೆಗೂ ಆ ಫ್ಯಾಮಿಲಿ ಒಂದಾಗುತ್ತೆ. ಅವರ ಮಧ್ಯೆ ಇದ್ದ ಮನಸ್ತಾಪಗಳೆಲ್ಲ ಹೊರಟೋಗಿ
ಪ್ರೀತಿ ಹೆಚ್ಚುತ್ತೆ. ಹೀಗೆ ಅವರು ಮನೆಗೆ ಬಂದರು ಅದೇ ನ್ಯೂಸ್ ಬರುತ್ತಿರುತ್ತೆ. ಅದರಲ್ಲಿ ನಾವು ಊಹಿಸಲು ಕೂಡ ಸಾಧ್ಯವಿಲ್ಲದಷ್ಟು ದೊಡ್ಡದಾದ ಕಾಮೆಟ್ ಭೂಮಿಗೆ ಬರುತ್ತೆ. ಇದರ ಪರಿಣಾಮ ಅತಿ ಭಯಾನಕವಾಗಿದ್ದು ಜನರ ಸಾವುಗಳು ನಿಲ್ಲುವುದೇ ಇಲ್ಲ ಎಂದು ಹೇಳ್ತಾರೆ. ಈ ವಿಷಯವನ್ನ ತಿಳಿದ ಜಾನ್ಗೆ ಕಾಲಿನ್ ಹೇಳುತ್ತಿದ್ದ ಮಾತು ನೆನಪಾಗುತ್ತೆ. ಅದುವೇ ಗ್ರೀನ್ಲ್ಯಾಂಡ್ಗೆ ಹೋಗುತ್ತಿದ್ದೀವಿ ಎಂಬ ಮಾತು. ಆಗ ಜಾನ್ ತನ್ನ ಫ್ಯಾಮಿಲಿಯನ್ನ ಕೆನಡಾಗೆ ಕರೆದುಕೊಂಡು ಹೋಗಲು ಮುಂದಾಗ್ತಾನೆ. ಏಕೆಂದರೆ ಅಲ್ಲಿಂದಲೇ ಗ್ರೀನ್ಲ್ಯಾಂಡ್ಗೆ ಹೋಗಲು ಸಾಧ್ಯ. ಹಾಗೆಯೇ ಗ್ರೀನ್ಲ್ಯಾಂಡ್ನಲ್ಲಿರೋ ಬಂಕರ್ಗಳ ಬಗ್ಗೆ ತನ್ನ ಫ್ಯಾಮಿಲಿಗೆ ಹೇಳ್ತಾನೆ. ಆದರೆ ಆಲಿಸನ್ನ ತಂದೆ ಅವರ ಜೊತೆ ಹೋಗಲು ಒಪ್ಪೋದಿಲ್ಲ. ಅವನ ಹೆಂಡತಿಯಿದ್ದ ಮನೆಯನ್ನ ಬಿಟ್ಟು ಹೋಗಲು ಅವನಿಗೆ ಇಷ್ಟವಿಲ್ಲದ ಕಾರಣ ನೀವೇ ಹೋಗಿ ಎಂದು ಹೇಳ್ತಾನೆ. ಆಗ ಜಾನ್ ಫ್ಯಾಮಿಲಿ ಎಷ್ಟೇ ಫೋರ್ಸ್ ಮಾಡಿದರೂ ಆತ ಒಪ್ಪೋದಿಲ್ಲ. ನಂತರ ಜಾನ್ ಫ್ಯಾಮಿಲಿ ಅವನಿಗೆ ಕೊನೆಯ ಗುಡ್ ಬೈ ಹೇಳಿ ಅಲ್ಲಿಂದ ಹೊರಡ್ತಾರೆ. ಅವರಿರೋ ಜಾಗದಿಂದ ಕೆನಡಾಗೆ ಹೋಗಲು ಅಷ್ಟು ಕಷ್ಟವೇನೂ ಆಗೋದಿಲ್ಲ. ಆದರೆ ಹೋಗೋ ಮಾರ್ಗದಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಏನೆಂದು ನೋಡಿದಾಗ ಗೊತ್ತಾಗುತ್ತೆ ಆ ಜಾಗದಲ್ಲಿ ಕಾಮೆಟ್ ಬರುತ್ತಿದೆ ಎಂದು. ಹೀಗೆ ಆ ಕಾಮೆಟ್ ಬ್ಲಾಸ್ಟ್ ಆಗಿ ಹಲವಾರು ಫ್ರಾಗ್ಮೆಂಟ್ಗಳು ಅಲ್ಲಿ ಬೀಳುತ್ತೆ. ಅದರಿಂದ ಅವರ ಕಣ್ಣ ಮುಂದೆಯೇ ಹಲವಾರು ಜನ ಬೆಂಕಿಯಲ್ಲಿ ಸುಟ್ಟು ಸತ್ತು ಹೋಗ್ತಾರೆ. ಬಂದ ಹಲವಾರು ಫ್ರಾಗ್ಮೆಂಟ್ಗಳು ಅಲ್ಲಿದ್ದ ಕಾರ್ಗಳನ್ನೆಲ್ಲ ನಾಶ ಮಾಡುತ್ತೆ. ಸಾಯುತ್ತಿದ್ದ ಕೆಲವು ಜೀವಗಳನ್ನು ಜಾನ್ ಉಳಿಸ್ತಾನೆ. ನಂತರ ಜಾನ್ನ ಫ್ಯಾಮಿಲಿ ಕಾಡಿನ ಮೂಲಕ ಪಾರಾಗ್ತಾರೆ. ಹೀಗೆ ರಾತ್ರಿಯಾಗುವಷ್ಟರಲ್ಲಿ ಕೆನಡಾಗೆ ಬರ್ತಾರೆ. ಹೋಗುತ್ತಿದ್ದ ಕೊನೆ ಪ್ಲೇನ್ ಅನ್ನು ನೋಡಿದ ಜಾನ್ ರನ್ವೇಯ ಮೂಲಕವೇ ಕಾರ್ನಲ್ಲಿ ಬಂದು ಪ್ಲೇನ್ನ ಮುಂದೆ ಕಾರನ್ನು ನಿಲ್ಲಿಸ್ತಾನೆ. ಆಗ ಹೋಗುತ್ತಿದ್ದ ಪ್ಲೇನ್ ಅನ್ನು ಸ್ಟಾಪ್ ಮಾಡಿದ ಪೈಲಟ್ ಅವನ ಬಳಿ ಬಂದು ಜಗಳ ಮಾಡ್ತಾನೆ. ಆಗ ಅವನ ಬಳಿ ಸಾರಿ ಕೇಳೋ ಜಾನ್ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡು ತನ್ನ ಫ್ಯಾಮಿಲಿಯನ್ನು ಕೂಡ ಕರೆದುಕೊಂಡು ಹೋಗಿ ಎಂದು ಕೇಳಿಕೊಳ್ತಾನೆ. ತುಂಬಾ ಸಮಯ ಮಾತುಕತೆಯಾದ ನಂತರ ಪೈಲಟ್ ಕೊನೆಗೂ ಒಪ್ಪಿಕೊಳ್ತಾನೆ. ನಂತರ ಅಲ್ಲಿದ್ದವರ ಬಳಿಯೂ ಕ್ಷಮೆ ಕೇಳೋ ಜಾನ್ ತನ್ನ ಫ್ಯಾಮಿಲಿಯ ಜೊತೆ ಪ್ಲೇನ್ನ ಒಳಗೋಗ್ತಾನೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗೋದು ಬೆಳಿಗ್ಗೆಯಲ್ಲಿ. ಆಗ ಆ ಪ್ಲೇನ್ ಗ್ರೀನ್ಲ್ಯಾಂಡ್ನ ಬಳಿ ಹೋಗುತ್ತಿರುತ್ತೆ. ಈ ಸಮಯದಲ್ಲಿ ಮತ್ತೊಂದು ಕಾಮೆಟ್ ಭೂಮಿಗೆ ಬಿದ್ದ ಕಾರಣ ದೊಡ್ಡ ಶಾಕ್ ವೇವ್ ಬರುತ್ತೆ. ಆ ಶಾಕ್ ವೇವ್ನಿಂದ ಪ್ಲೇನ್ ಕ್ರ್ಯಾಶ್ ಆಗುತ್ತೆ. ಆದರೆ ಯಾರ ಪ್ರಾಣಕ್ಕೂ ಅಪಾಯವಾಗೋದಿಲ್ಲ. ಆದರೆ ಪೈಲಟ್ಗಳಿಬ್ಬರೂ ಕೂಡ ಅದರಿಂದ ಸತ್ತು ಹೋಗ್ತಾರೆ. ನಂತರ ಎಲ್ಲರೂ ಕೂಡ ಅಲ್ಲಿದ್ದ ಬೆಟ್ಟವನ್ನ ಹತ್ತಿದಾಗ ಅವರಿಗೆ ಮಿಲಿಟರಿ ಬಂಕರ್ಗಳು ಕಾಣುತ್ತೆ. ಆಗ ಅವರೆಲ್ಲ ಜೋರಾಗಿ ಕಿರುಚಾಡ್ತಾರೆ. ಅದನ್ನು ನೋಡಿದ ಸೋಲ್ಜರ್ಗಳು ತಮ್ಮ ಟ್ರಕ್ಗಳನ್ನು ಎತ್ತಿಕೊಂಡು ಅವರ ಕಡೆ ಹೋಗ್ತಾರೆ. ಎಲ್ಲರನ್ನೂ ಕೂಡ ಕರೆದುಕೊಂಡು ಬಂಕರ್ನ ಬಳಿ ಹೋಗ್ತಾರೆ. ಈ ಸಮಯದಲ್ಲಿ ನ್ಯೂಸ್ನವರು ಹೇಳುತ್ತಿದ್ದ ಅತಿ ದೊಡ್ಡದಾದ ಕಾಮೆಟ್ ಭೂಮಿಯನ್ನ ನಾಶ ಮಾಡಲು ಬರುತ್ತಿರುತ್ತೆ. ಅದು ಭೂಮಿಗೆ ಬೀಳುವಷ್ಟರಲ್ಲಿ ಎಲ್ಲರನ್ನೂ ಕೂಡ ತುಂಬಾ ಸೇಫ್ ಆಗಿ ಬಂಕರ್ನ ಒಳಗೆ ಕರೆದುಕೊಂಡು ಡೋರ್ಗಳನ್ನು ಲಾಕ್ ಮಾಡಿಕೊಳ್ತಾರೆ. ಹೀಗೆ ಆ ಕಾಮೆಟ್ ಭೂಮಿಗೆ ಬೀಳುತ್ತೆ. ಬಿದ್ದ ಕೂಡಲೇ ದೊಡ್ಡ ಭೂಕಂಪವಾಗುತ್ತೆ. ಅದರ ಪರಿಣಾಮ ಯಾವ ರೀತಿ ಇದೆ ಎಂದು ನಮಗೆ ತೋರಿಸಲಾಗುತ್ತೆ. ಜಾನ್ ಫ್ಯಾಮಿಲಿಯ ರೀತಿ ಹಲವಾರು ಫ್ಯಾಮಿಲಿಗಳು ಪಾರಾದರು ಆ ಭಾಗದಲ್ಲಿದ್ದ ಜನರೆಲ್ಲ ತುಂಬಾ ಭೀಕರವಾಗಿ ಸತ್ತು ಹೋಗ್ತಾರೆ. ಭೂಮಿಯಲ್ಲಿರೋ ಒಂದು ಜೀವಗಳು ಉಳಿಯದ ಹಾಗೆ ಕಾಮೆಟ್ಗಳ ದಾಳಿ ಶುರುವಾಗುತ್ತೆ. ಭೂಮಿಯ ಮೇಲೆ ಬೆಂಕಿಯ ಬೂದಿಯನ್ನ ಬಿಟ್ಟರೆ ಬೇರೆ ಏನು ಕೂಡ ನಮಗೆ ಕಾಣೋದಿಲ್ಲ. ಸೂರ್ಯ ಕೂಡ ಮೋಡಗಳಿಂದ ಮರೆಯಾಗಿರ್ತಾನೆ. ಭೂಮಿಯಲ್ಲಿದ್ದ ಹಸಿರು ಮಾಯವಾಗಿ ತನ್ನ ಅಂದವನ್ನೇ ಕಳೆದುಕೊಂಡಿರುತ್ತೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗೋದು 9 ತಿಂಗಳ ನಂತರ. ಆಗ ಭೂಮಿಯ ಮೇಲಿದ್ದ ಬೂದಿಯೆಲ್ಲ ಶಾಂತವಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಭೂಮಿ ಸಹಜ ಸ್ಥಿತಿಗೆ ಬಂದಿರುತ್ತೆ. ಆಗ ಬಂಕರ್ನ ಡೋರ್ಗಳನ್ನ ತೆಗಿತಾರೆ. ಎಲ್ಲರೂ ಕೂಡ ಹೊರಗೆ ಬಂದು ಹೊರಗಿನ ಪ್ರಪಂಚವನ್ನ ನೋಡ್ತಾರೆ. ಆದರೆ ಅವರಿಗೆ ಯಾವುದೇ ರೀತಿಯ ಜೀವಿ ಕಾಣೋದಿಲ್ಲ. ಅದರಿಂದ ಅವರೆಲ್ಲ ಬೇಜಾರಾಗಿರುವಾಗ ಅಲ್ಲಿಗೆ 1-2 ಪಕ್ಷಿಗಳು ಬರುತ್ತೆ. ಅದನ್ನು ನೋಡಿದ ಅವರಿಗೆಲ್ಲ ತುಂಬ ಖುಷಿಯಾಗುತ್ತೆ. ಆಗ ನಮಗೆ ಗೊತ್ತಾಗುತ್ತೆ ಇವರು ಯಾವ ರೀತಿ ತಮ್ಮ ಪ್ರಾಣಗಳನ್ನು ಉಳಿಸಿಕೊಂಡಿದ್ದಾರೋ ಅದೇ ರೀತಿ ಪ್ರತಿ ದೇಶದವರು ಕೂಡ ಬಂಕರ್ಗಳಿಂದ ತಮ್ಮ ಪ್ರಾಣಗಳನ್ನು ಉಳಿಸಿಕೊಂಡಿರ್ತಾರೆ. ಅಲ್ಲಿಗೆ ಗ್ರೀನ್ಲ್ಯಾಂಡ್ ಮೂವಿಯನ್ನು ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.